ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇಲ್ಲಿ ನಾನು ನಮ್ಮದು ಯಾವುದೋ ದೇವ್ರ ಹಬ್ಬ ಇತ್ತು ಅಂತ ಮನೆನೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೆ. ಮನೆನೆಲ್ಲ ಕ್ಲೀನ್ ಮಾಡೋದಂದರೆ ಪಾತ್ರೆನೆಲ್ಲ ನೀಟಾಗಿ ತೊಳ್ಕೊಂಡು ಮನೇಲಿ ಧೂಳೆಲ್ಲ ನೋಡಿಕೊಂಡು ಮಾಡೋಂಥ ಹಬ್ಬ. ಅದಕ್ಕೋಸ್ಕರ ನಾನು ಇಲ್ಲಿ ಬಟ್ಟೆನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಫಸ್ಟು ಬಟ್ಟೆನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಬಿಟ್ರೆ ಆಮೇಲೆ ಧೂಳೆಲ್ಲ ಹೊಡಿಯೋದು, ಪಾತ್ರೆನೆಲ್ಲ ತೊಳೆಯೋದು ಅದನ್ನೆಲ್ಲ ನೀಟಾಗಿ ಮಾಡ್ಕೋಬೋದು. ನಾನು ಇಲ್ಲಿ ಫುಲ್ ಎಲ್ಲ ಬಟ್ಟೆನೂ ಎಷ್ಟೇ ಮಡ್ಸಿದ್ರು ನನ್ನ ಯೂಟ್ಯೂಬ್ ಶಾರ್ಟ್ಸು ಇಲ್ಲ ಇನ್ಸ್ಟಾಗ್ರಾಮಲ್ಲಿ ನೀವು ನೋಡ್ಬೋದು. ಎಲ್ಲ ವ್ಲಾಗಲ್ಲೂ ಬರೀ ನಾನು ಬಟ್ಟೆನೇ ಮಡಿಸ್ತಾ ಇರ್ತೀನಿ, ಬಿಕಾಸ್ ಅಷ್ಟು ಹರಡ್ಬಿಟ್ಟಿರುತ್ತೆ. ಸೊ ಇಲ್ಲೂ ಬಟ್ಟೆನೆಲ್ಲ ನೀಟಾಗಿ ಮಡ್ಸ್ಕೊತಾ ಇದ್ದೀನಿ. ಒಂದು ಟ್ರಾನ್ಸಿಷನ್ ಥರ ಮಾಡಿ ಕ್ಲೀನ್ ಎಲ್ಲ ಮಾಡಿಕೊಂಡೆ. ಸೊ ಈಗ ಬಟ್ಟೆ ಕ್ಲೀನಿಂಗ್ ಎಲ್ಲ ಮುಗೀತು. ಬಟ್ ಅಷ್ಟು ಮಾತ್ರ ಬಟ್ಟೆ ಅಂತ ಅನ್ಕೋಬೇಡಿ. ಇಲ್ಲಿ ನೋಡಿ ಎಷ್ಟು ಬಟ್ಟೆ ಇದೆ, ಇದನ್ನೂ ಮಡಿಸ್ಬೇಕು. ಇದು ಸ್ವಲ್ಪ ನಾನು ಹೊರಗಡೆ ಹೋಗೋದಕ್ಕೆ ಯೂಸ್ ಮಾಡೋವಂತಹ ಬಟ್ಟೆಗಳು. ಸೊ ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ಇವತ್ತೇ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು ನನ್ನ ಹೆಂಗಾಗಿದ್ದೀನಿ ಅಂತ. ಫುಲ್ಲು ಟಯರ್ಡ್ ಆಗೋ ಥರ ಆಗ್ಬಿಟ್ಟಿದ್ದೀನಿ. ಫುಲ್ ಅಷ್ಟು ಬಟ್ಟೆ ಎಲ್ಲ ಮಡಿಸ್ಬೇಕಲ್ಲ, ಪಾತ್ರೆನೆಲ್ಲ ತೊಳಿಬೇಕಲ್ಲ, ಧೂಳನ್ನೆಲ್ಲ ಹೊಡಿಬೇಕಲ್ಲ ಅಂತ. ಸೊ ಅದನ್ನೆಲ್ಲ ಮಾಡ್ತೀನಿ. ಬಟ್ ಎಲ್ಲನೂ ನಾನು ಒಬ್ಬಳೇ ಮಾಡಲ್ಲ. ಧೂಳೆಲ್ಲ ಹೊಡೆಯೋದಕ್ಕೆ ನನ್ನ ಹಸ್ಬೆಂಡ್ ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಸೊ ಫೈನಲಿ ಎಲ್ಲ ಬಟ್ಟೆನೂ ನೀಟಾಗಿ ಕ್ಲೀನಾಗಿ ಮಡಿಸಿಟ್ಟಾಯಿತು. ನಾನು ಏನು ಮಾಡ್ತೀನಿ ಅಂದರೆ ಕೆಳಗಡೆ ಇದೆಯಲ್ವಾ, ಕೆಳಗಡೆ ಬ್ಯಾಗ್ಸ್ಗಳು, ಹ್ಯಾಂಡ್ ಬ್ಯಾಗ್ಸ್ಗಳು, ಸ್ವಲ್ಪ ಮೇಕಪ್ ಐಟಮ್ಸ್ಗಳನ್ನೆಲ್ಲ ಇಟ್ಕೋತೀನಿ. ನೆಕ್ಸ್ಟ್ ಅದ್ರ ಮೇಲ್ಗಡೆ ಚೂಡಿದಾರು ಆ ಥರ ಸೆಕ್ಷನ್ ವೈಸ್ ಮಾಡಿಕೊಂಡು ಇಟ್ಕೋತೀನಿ. ಮತ್ತು ಪಕ್ಕದಲ್ಲಿ ಜೀನ್ಸ್ ಪ್ಯಾಂಟ್ಗಳು ಆ ಥರ ಎಲ್ಲ ಸೆಗ್ರಿಗೇಟ್ ಮಾಡಿ ಹಾಕ್ಕೊಂಡ್ರೆ ನನಗೆ ಬೇಗ ಸಿಗುತ್ತೆ ಅಂತ. ಬಟ್ಟೆನೆಲ್ಲ ಕ್ಲೀನ್ ಮಾಡಾದ್ಮೇಲೆ ನಿಮ್ಗೊಂದು ತೋರಿಸ್ತೀನಿ. ನಾನು ಆಚೆ ಕಡೆ ಹೊರ್ಗಡೆ ಇದೆಯಲ್ಲ, ಅಲ್ಲಿ ಫುಲ್ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೆ ಆಯಿತಾ. ಮಾರ್ನಿಂಗೇನೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಇಟ್ಟಿದ್ದೆ. ಆದರೆ ನಮ್ಮ ಮನೆ ಮುಂದೆಗಡೆ ಒಂದು ಚಿಕ್ಕ ಮಗು ಇದೆ. ಚಿಕ್ಕ ಮಗು ಅಂದರೆ ಒಂದು ಫಸ್ಟ್ ಸ್ಟ್ಯಾಂಡರ್ಡು ಸೆಕೆಂಡ್ ಸ್ಟ್ಯಾಂಡರ್ಡು ಹುಡುಗ. ಫುಲ್ಲು ಏನು ಮರಳೆಲ್ಲ ತುಂಬ ಇಟ್ಬಿಟ್ಟಿದ್ದಾನೆ ಎಲ್ಲಿ ನಲ್ಲಿ ಹತ್ರ. ನಾನು ಅದನ್ನು ನೋಡ್ಬಿಟ್ಟು ಇನ್ನೂ ಶಾಕ್ ಹೋಗ್ಬಿಟ್ಟೆ. ಇದನ್ನೆಲ್ಲ ನಾನೇ ಕ್ಲೀನ್ ಮಾಡಬೇಕಲ್ಲಪ್ಪ, ಹೆಂಗೆಲ್ಲ ಮಾಡಿಬಿಟ್ಟು ಹೋಗಿದ್ದೇನೆ ಅಂತ ವಿಡಿಯೋನ ಮಾಡ್ಕೊಂಡಿದ್ದೀನಿ. ನೋಡಿ ಹೋಗಿ. ಮನೇಲಿದ್ದೀನಿ ನಾನು. ಒಂದ್ಸಲ ಮನೆ ಒಳಗೆ ಹೊಟ್ಟೋಗ್ಬಿಟ್ರೆ ಮತ್ತೆ ಆಚೆ ಕಡೆ ಎಲ್ಲ ಬರಲ್ಲ. ನಾನು ಮನೆ ಒಳಗಡೆನೇ ಇರ್ತೀನಿ. ಆಚೆ ಕಡೆ ಏನಾದ್ರೂ ನನಗೆ ಗೊತ್ತಾಗಲ್ಲ. ಸೊ ನೋಡಿದ್ರೆ ಈವ್ನಿಂಗು ಬಂದು ನೋಡಿದ್ರೆ ಫುಲ್ಲು ಮರಳು. ಫುಲ್ ಇಲ್ಲೆಲ್ಲ ಮರಳನ್ನೆಲ್ಲ ಆಟ ಆಡಿ ಹೆಂಗೆ ಮಾಡಿದ್ದಾರೆ ತೋರಿಸ್ತೀನಿ ರೀ. ಇಲ್ಲಿ ನೋಡಿ ಎಷ್ಟು ಮರಳಲ್ಲೆಲ್ಲ ಇಲ್ಲಿ ನೋಡಿ. ಇದನ್ನೆಲ್ಲ ಕ್ಲೀನ್ ಮಾಡೋಷ್ಟೊತ್ತಿಗೆ ಎಷ್ಟು ಟೈಮ್ ಹಿಡಿಯುತ್ತೆ ಗೊತ್ತಾ. ಇಲ್ಲಿ ನೀರು ಹೋಗೋ ಹತ್ರ ಎಲ್ಲ ಮರಳೆಲ್ಲ ಹಾಕಿ ಇಷ್ಟಿಷ್ಟು ಮರಳು. ಮತ್ತು ಇನ್ನೊಂದೇನು ಅಂದರೆ ತೋರಿಸ್ತೀನಿ ರೀ. ನಾನು ಇದೇ ಫಸ್ಟು ಆಚೆ ಕಡೆ ಬಂದಿರೋದು, ನಿಮಗೆ ತೋರಿಸ್ಬೇಕು ಅಂತಲೇ. ಅಲ್ಲಿ ಓನರ್ ಯಾವುದಕ್ಕೋ ಇಟ್ಟಿದ್ದಾರೆ ಮರಳನ್ನ. ಐ ಡೋಂಟ್ ನೋ ವೈ, ಯಾಕೆ ಇಟ್ಟಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಶಿವಪ್ಪನೆಲ್ಲ ಮಾಡಿ ಕೂರಿಸಿದ್ದಾರೆ. ಶಿವಂದು ಲಿಂಗ ಎಲ್ಲ ಮಾಡಿ ಇಲ್ಲೆಲ್ಲ ಹರಳಿ ಇಲ್ಲಿರೋ ಮಣ್ಣೆಲ್ಲ ತೊಗೊಂಡು ಬಂದು ನಮ್ಮ ಮನೆ ನಲ್ಲಿಗೆಲ್ಲ ಹಾಕಿ ಮಾಡಿದ್ದಾರೆ. ನಿನ್ನೆ ನನಗೆ ನೋಡಿದೆ ನಾನು ಈವ್ನಿಂಗು, ಏನರೋ ಮಾಡ್ತಿದ್ದೀರ ಅಂದ ತಕ್ಷಣ ಓಡೋಗ್ಬಿಟ್ರು, ಕೈಗೆ ಸಿಗಲಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಹೆಂಗೆ ಮಾಡಿದ್ದಾರೆ ಮರಳು ನೋಡಿ. ಅದು ಏನಕ್ಕೆ ಇಟ್ಟಿದ್ದಾರೋ ಇವರು ನನಗೆ ಗೊತ್ತಿಲ್ಲ, ಹೆಂಗೆ ಮಾಡಿದ್ದಾರೆ. ನನ್ನ ಹಸ್ಬೆಂಡ್ ಇದನ್ನು ಫೋಟೋ ತೊಗೊಂಡಿದ್ದಾರೆ. ಬೇಕು ಎಷ್ಟು ಮಾಡ್ತಾರೆ ಗೊತ್ತಾ. ನೋಡಿದ್ರಲ್ಲ ಹೆಂಗೆ ಮಾಡಿದ್ದಾರೆ ಅಂತ. ಅದನ್ನೆಲ್ಲ ಕ್ಲೀನ್ ಮಾಡೋಷ್ಟೊತ್ತಿಗೆ ಸಂಜೆ ಆಗೋಯ್ತು. ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಬಂದರು. ಅವ್ರದ್ದು ಸ್ವಲ್ಪ ಹೆಲ್ಪ್ ತೊಗೊಂಡು ನಾನು ನೀಟಾಗಿ ಮನೆಯನ್ನೆಲ್ಲ ಧೂಳನ್ನೆಲ್ಲ ಹೊಡ್ಕೊಂಡೆ. ಧೂಳು ಹೊಡ್ಕೊಬಿಟ್ರೆ, ಯಾಕಂದರೆ ಹೈಟ್ ಇದೆ ಅಲ್ವಾ, ಅಷ್ಟು ನನಗೆ ಅದು ಎಟಕ್ಸಲ್ಲ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ಹತ್ರ ಸ್ವಲ್ಪ ಧೂಳೆಲ್ಲ ಹೊಡ್ಸ್ಕೊಂಡು ನಾನು ಸ್ವಲ್ಪ ಈ ಥರ ಗೋಡೆಗಳನ್ನೆಲ್ಲ ನೀಟಾಗಿ ಧೂಳೆಲ್ಲ ಹೊಡ್ಕೊಂಡೆ.
ನೀಟಾಗಿ ರೂಮ್ನೆಲ್ಲ ಕ್ಲೀನ್ ಮಾಡ್ಕೊಂಡೆ. ಅಂದ್ರೆ ರೂಮ್ದು ಕಿಟಕಿ ಇರ್ಬೋದು, ನಮ್ದು ಮಂಚ ಇರ್ಬೋದು, ನೀಟಾಗಿ ಅದನ್ನೆಲ್ಲ ಒರೆಸ್ಕೊಂಡೆ. ಅದಾದ್ಮೇಲೆ ಇಲ್ಲಿ ಸೋಫಾ ಇಟ್ಟಿದೀವಲ್ವಾ 2 ಚೇರು, ಅದನ್ನ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಅದರಲ್ಲೂ ಅಷ್ಟೇ ನಾನು ಆ ಸೋಫಾನೆಲ್ಲಾನು ನೀಟಾಗಿ ಬಟ್ಟೆಲಿ ಒರೆಸ್ಕೊತಾ ಇದ್ದೆ. ನನಗೆ ಕ್ಲೀನ್ ಮಾಡಿದ್ರೆ ಫುಲ್ ಡೀಪ್ ಕ್ಲೀನ್ ಮಾಡಬೇಕು, ಇಲ್ಲಾಂದ್ರೆ ಕ್ಲೀನ್ ಮಾಡೋಕ್ಕೆ ಮನ್ಸು ಬರಲ್ಲ ನನಗೆ. ಫುಲ್ ಕ್ಲೀನಾಗಿ ನೀಟಾಗಿ ಎಲ್ಲ ಡೀಪ್ ಕ್ಲೀನ್ ಮಾಡಿಬಿಟ್ರೆ ಅಂದರೆ ಆ ಕಿಟಕಿನೆಲ್ಲ ನೀಟಾಗಿ ಒರೆಸ್ಬೇಕು, ಟೇಬಲ್ನೆಲ್ಲ ನೀಟಾಗಿ ಒರೆಸ್ಬೇಕು, ಆಮೇಲೆ ಎಲ್ಲ ನನಗೆ ನೆಮ್ಮದಿ ಅಂತ ಅನ್ಸೋದು. ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೆ. ನೆಕ್ಸ್ಟ್ ಹಾಲಲ್ಲಿ ಒಂದು ಮಂಚ ಹಾಕಿದ್ದೀವಲ್ಲ, ಅದ್ರದ್ದು ಅಷ್ಟೇ ಬೆಡ್ಶೀಟ್ನೆಲ್ಲ ವಾಶ್ಗೆ ಹಾಕ್ಬಿಟ್ಟೆ. ಇನ್ನು ರೂಮು ಮತ್ತು ಹಾಲ್ ಎಲ್ಲ ನೀಟಾಗಿ ಕ್ಲೀನ್ ಆಯಿತು, ಅದಕ್ಕೆ ನೀಟಾಗಿ ಕಸನೆಲ್ಲ ಗುಡಿಸ್ಕೊತಾ ಇದ್ದೆ. ಆಲ್ರೆಡಿ ಟೈಮ್ ಒಂದು 8 ಗಂಟೆ ಆಗ್ಬಿಟ್ಟಿತ್ತು ನೈಟು. ನಿನ್ನ ಅಡುಗೆ ಮನೆ ಒಂದು ಬಾಕಿ ಇತ್ತು, ಅಡುಗೆ ಮನೆನ ನೆಕ್ಸ್ಟ್ ಡೇ ಮಾರ್ನಿಂಗ್ ಕ್ಲೀನ್ ಮಾಡ್ಕೊಳ್ಳೋಣ, ಪಾತ್ರೆನೆಲ್ಲ ವಾಶ್ ಮಾಡ್ಕೊಳ್ಳೋಣ ಅಂತ ನೀಟಾಗಿ ಕಸನೆಲ್ಲ ಗುಡಿಸ್ಬಿಟ್ಟು ಎಲ್ಲನೂ ಎತ್ತಿಡ್ತಾ ಇದ್ದೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಬಟ್ಟೆ ಆಗಿದೆ. ಅದರಲ್ಲಿ ಎಲ್ಲ ಮ್ಯಾಟ್ಸು ಮತ್ತು ನಮ್ಮ ರೂಮ್ದು ಬೆಡ್ಶೀಟ್ ಕವರು, ಹಾಲ್ದು ಬೆಡ್ಶೀಟ್ ಕವರ್ ಮತ್ತು ಸೋಫಾದು 2 ಚೇರ್ ಇದೆಯಲ್ಲ ಅದ್ರದ್ದು ಕವರ್ಗಳು ಎಲ್ಲನೂ ವಾಶ್ ಮಾಡೋದಕ್ಕೆ ಹಾಕ್ಬಿಟ್ಟಿದ್ದೆ. ನೀವು ನೋಡ್ತಾ ಇರ್ಬೋದು ಎಲ್ಲ ಫುಲ್ ಕ್ಲೀನ್ ಆಗಿದೆ. ಹಾಯ್, ನಿನ್ನೆ ವ್ಲಾಗ್ ಅದೇ ಮನೆ ಕ್ಲೀನಿಂಗ್ ಎಲ್ಲ ಮಾಡ್ತಿದ್ವಲ್ಲ ಅವಾಗ ಎಂಡ್ ಮಾಡಿದೆ. ಬಟ್ ರೂಮ್ ಕ್ಲೀನ್ ಮಾಡಾಯಿತು, ಹಾಲ್ ಕ್ಲೀನ್ ಮಾಡಾಯಿತು. ಇವಾಗ ಕಿಚನ್ ಒಂದು ಕ್ಲೀನ್ ಮಾಡಬೇಕು. ಅದಕ್ಕೆ ಕಿಚನ್ ಕ್ಲೀನ್ ಮಾಡೋಣ ಅಂತ ಬಂದಿದ್ದೀನಿ. ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದೆ. ಫುಲ್ ಶೆಕೆ. ಕಿಚನ್ನು ಏನಂದರೆ ಮೇಲ್ಗಡೆ ಎಲ್ಲ ಸ್ವಲ್ಪ ಡಸ್ಟು ಇದೆ, ಧೂಳು ಹೊಡ್ಕೋಬೇಕು. ಧೂಳೆಲ್ಲ ಹೊಡೆದಾದ್ಮೇಲೆ ಎಲ್ಲ ಪಾತ್ರೆಗಳನ್ನೂ ವಾಶ್ ಮಾಡಬೇಕು. ಎಲ್ಲ ಪಾತ್ರೆಗಳನ್ನ ವಾಶ್ ಮಾಡಿಬಿಟ್ಟು ಫುಲ್ಲು ಶೆಲ್ಫ್ನೆಲ್ಲ ಸೋಪ್ ಹಾಕಿ ನೀಟಾಗಿ ತೊಳಿಬೇಕು. ಮತ್ತು ಈ ಪಾತ್ರೆಗಳಿದೆಯಲ್ವಾ, ಈ ಪಾತ್ರೆನೆಲ್ಲ ಫುಲ್ಲು ವಾಶ್ ಮಾಡಬೇಕು. ಅದನ್ನೆಲ್ಲ ನೀಟಾಗಿ ಒರೆಸ್ಬೇಕು, ಕೆಳಗಡೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಬೇಕು. ಈ ಧೂಳೆಲ್ಲ ಹೊಡಿಬೇಕಲ್ವ, ಅದಕ್ಕೆ ಇದನ್ನೆಲ್ಲ ಹಾಲಿಗೆ ಶಿಫ್ಟ್ ಮಾಡಿಬಿಡೋಣ ಅಂತ ನೋಡ್ತಾ ಇದ್ದೀನಿ. ಧೂಳು ಹೊಡೆದಾಗೆಲ್ಲ ಅದು ಆರುತ್ತೆ ಅಲ್ವ, ಅದಕ್ಕೆ. ನೋಡ್ತಾ ಇರ್ಬೋದು ನೀವು, ಕಿಚನಲ್ಲಿರೋಂಥ ಐಟಮ್ಸ್ನೆಲ್ಲ ಹಾಲ್ಗೆ ಶಿಫ್ಟ್ ಮಾಡಿಬಿಟ್ಟೆ. ಬಿಕಾಸ್ ಧೂಳು ಹೊಡಿಬೇಕಾದ್ರೆ ಮತ್ತೆ ಅದ್ರ ಪಾತ್ರೆಗೆಲ್ಲ ಬೀಳುತ್ತೆ, ಮತ್ತೆ ಅದನ್ನೆಲ್ಲ ಕ್ಲೀನ್ ಮಾಡಿಬಿಡ್ಬೇಕಾಗುತ್ತೆ ಅಂತ ಫುಲ್ ಹಾಲಲ್ಲಿ ಎಲ್ಲನೂ ಶಿಫ್ಟ್ ಮಾಡಿದ್ದೀನಿ. ಇವಾಗ ಫುಲ್ ಕಂಫರ್ಟಬಲ್ ಆಗಿ ಧೂಳನ್ನೆಲ್ಲ ನೀಟಾಗಿ ಹೊಡ್ಕೋಬೇಕು. ಮತ್ತು ಕಾಲ್ಗೆ ಏನಾದರೂ ಸಿಕ್ತಿದ್ರೆ, ಕೈಗೆ ಏನಾದರೂ ಸಿಕ್ತಿದ್ರೆ ನೀಟಾಗಿ ಧೂಳನ್ನೆಲ್ಲ ಹೊಡಿಯೋಕ್ಕಾಗಲ್ಲ ಅಂತ ಎಲ್ಲನೂ ಫುಲ್ ಹಾಲ್ಗೆ ಶಿಫ್ಟ್ ಮಾಡಿಬಿಟ್ಟಿದ್ದೀನಿ. ಫುಲ್ ಅಡುಗೆ ಮನೆಯನ್ನೆಲ್ಲ ನೀಟಾಗಿ ಧೂಳೆಲ್ಲ ಹೊಡೆದು ಕ್ಲೀನ್ ಮಾಡಾಯಿತು. ಇವಾಗ ಈ ಪಾತ್ರೆ ಸ್ಟ್ಯಾಂಡಲ್ಲಿ ಇದಿತ್ತಲ್ಲೇನು ಪಾತ್ರೆಗಳು, ಅದನ್ನೆಲ್ಲ ನಾನು ಇಲ್ಲಿಗೆ ಶಿಫ್ಟ್ ಮಾಡಿಬಿಟ್ಟು ಮತ್ತೆ ಪಾತ್ರೆ ಸ್ಟ್ಯಾಂಡನ್ನ ನೀಟಾಗಿ ತೊಳೆದಿದ್ದೀನಿ. ಬಟ್ ಅಲ್ಲೆಲ್ಲ ನೀರೆಲ್ಲ ಹಂಗೆ ಹನಿ ಇದೆ. ಅದನ್ನೆಲ್ಲ ನೀಟಾಗಿ ಒಂದು ಬಟ್ಟೆ ತಗೊಂಡು ನೀಟಾಗಿ ವಾಶ್ ಮಾಡಿಬಿಟ್ರೆ ಫುಲ್ ಡ್ರೈ ಆಗಿಬಿಡುತ್ತೆ. ಡ್ರೈ ಆದರೆ ಮತ್ತೆ ಪಾತ್ರೆನೆಲ್ಲ ತೊಳೆದ್ಬಿಟ್ಟು ಸ್ಟ್ಯಾಂಡ್ಗೆ ಹಾಕ್ಬೋದು. ನೋಡಿ, ಅದನ್ನೆಲ್ಲ ವಾಶ್ ಮಾಡಿ ಇಟ್ಟಿದ್ದೀನಿ ಆಲ್ರೆಡಿ ನಾನು ಪಾತ್ರೆಗಳನ್ನ. ಮತ್ತು ಆ ಟೈಲ್ಸ್ನೆಲ್ಲ ನೀಟಾಗಿ ವಾಶ್ ಮಾಡಿದ್ದೀನಿ, ಪಾತ್ರೆಗಳನ್ನ ನೀಟಾಗಿ ವಾಶ್ ಮಾಡಿ ಅಲ್ಲಿ ಡ್ರೈ ಆಗೋದಕ್ಕೆ ಬಿಟ್ಟಿದ್ದೀನಿ. ಇವಾಗ ಅದನ್ನೆಲ್ಲ ಮತ್ತೆ ಶಿಫ್ಟ್ ಮಾಡಬೇಕು ಪಾತ್ರೆ ಸ್ಟ್ಯಾಂಡಿಗೆ. ಅದಕ್ಕೂ ಮುಂಚೆ ಆ ಪಾತ್ರೆ ಸ್ಟ್ಯಾಂಡು ನೀಟಾಗಿ ತೊಳೆದಿದ್ದೀನಲ್ಲ, ನೀರೆಲ್ಲ ಹಂಗಂಗೆ ನಿಂತ್ಕೊಬಿಟ್ಟಿರುತ್ತೆ. ಅದಕ್ಕೆ ಒಂದು ಬಟ್ಟೆ ತೊಗೊಂಡು ನೀಟಾಗಿ ಅದನ್ನೆಲ್ಲ ವಾಶ್ ಮಾಡ್ಕೊಬಿಟ್ರೆ ಮತ್ತೆ ಪಾತ್ರೆಗಳನ್ನ ಸ್ಟ್ಯಾಂಡ್ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ ಅಲ್ಲಿ ಪಾತ್ರೆ ಸ್ಟ್ಯಾಂಡನ್ನ ನೀಟಾಗಿ ಒರೆಸ್ಕೊತಾ ಇದ್ದೀನಿ. ನೀಟಾಗಿ ಪಾತ್ರೆ ಸ್ಟ್ಯಾಂಡೆಲ್ಲ ಒರೆಸ್ಕೊಂಡಾಯ್ತು. ಇವಾಗ ಈ ಪಾತ್ರೆಗಳನ್ನೆಲ್ಲ ಹಂಗೇನೆ ಒಂದು ಹಸಿ ಬಟ್ಟೆಲಿ ಒರೆಸ್ಬಿಟ್ಟು ಹಾಕ್ಬಿಟ್ರೆ ಸರಿ ಹೋಗ್ಬಿಡುತ್ತೆ. ನಾನೇನು ಡೈಲಿ ಈ ಥರ ಎಲ್ಲ ಹಸಿ ಬಟ್ಟೆಲೆಲ್ಲ ಒರೆಸ್ಕೊಳ್ಳಲ್ಲ. ಇವತ್ತು ಅಂದರೆ ಪಾತ್ರೆ ಸ್ಟ್ಯಾಂಡನ್ನು ನೀಟಾಗಿ ಕ್ಲೀನ್ ಮಾಡಿದ್ದೀನಲ್ಲ, ಅದಕ್ಕೆ ಮತ್ತೆ ನೀರು ಬಿದ್ದು ಮತ್ತೆ ಕರೆ ಆಗಿಬಿಡುತ್ತೆ ಅಂತ ನೀಟಾಗಿ ಒಂದು ಹಸಿ ಬಟ್ಟೆಲಿ ಅದನ್ನೆಲ್ಲ ನೀಟಾಗಿ ಒರೆಸ್ಕೊಂಡು ಇಡೋಣ ಅಂತ ಇಡ್ತಾ ಇದ್ದೀನಿ.
ಇದೆಲ್ಲ ಕ್ಲೀನ್ ಮಾಡಾದ್ಮೇಲೆ ಕೆಳಗಡೆ ಪಾರ್ಟಿಷನ್ ಇದೆಯಲ್ಲ ಅದನ್ನು ಕ್ಲೀನ್ ಮಾಡ್ಕೋಬೇಕು. ಅದು ವೆಜಿಟೇಬಲ್ಸ್ ಇಟ್ಕೋತೀನಲ್ಲ ಆ ಬಾಕ್ಸ್ನೆಲ್ಲ ತೊಳೆದಿಟ್ಟಿದ್ದೀನಿ. ಇವಾಗ ಅಲ್ಲಿ ಎಲ್ಲ ಸೋಪ್ ಹಾಕಿ ಉಜ್ಜಿ ತೊಳೆದಿದ್ದೀನಿ. ಇದನ್ನೆಲ್ಲ ಅದಕ್ಕೆ ಶಿಫ್ಟ್ ಮಾಡಬೇಕು. ಮತ್ತು ಇನ್ನೊಂದು ಏನು ಅಂದರೆ ಮ್ಯಾಟ್ಸು ಮತ್ತು ನಾನು ಆವಾಗಲೇ ಇದನ್ನು ಸೋಫಾದು ಕವರು ಮತ್ತು ಇದ್ರ ಬೆಡ್ಶೀಟು ನಮ್ಮದು ಬೆಡ್ಶೀಟು ಎಲ್ಲನೂ ತೆಗೆದು ಒಗೆಯೋದಕ್ಕೆ ಇಟ್ಟಿದ್ದೀನಿ. ಸೊ ಇದನ್ನು ಸೋಕ್ ಮಾಡೋಕ್ಕೆ ಇಡಬೇಕು. ಇವಾಗ ನುಡಿಯಾಕ್ಬಿಟ್ರೆ ಸಂಜೆ ಒಗೆಯೋದಕ್ಕೆ ಸರಿ ಹೋಗುತ್ತೆ. ಫುಲ್ ಎಲ್ಲ ಕೊಳೆ ಬಿಟ್ಕೊಂಡಿರುತ್ತೆ ಅಲ್ವಾ, ಅದಕ್ಕೆ ಇದನ್ನೆಲ್ಲ ನೀಟಾಗಿ ನೆನೆಸಿಟ್ಬಿಡೋಣ ಅಂತ ಹೋಗ್ತಾಯಿದ್ದೀನಿ. ಫುಲ್ಲು ಬಿಸಿ ಸೆಕೆ. ಗಾಳಿ ಗಾಳಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಬಟ್ಟೆ. ಬರ್ತಾನೆ ಇಲ್ಲ. ಇದೆಲ್ಲ ವಾಶ್ ಮಾಡಬೇಕು. ನಮ್ಮದು ಬೆಡ್ಶೀಟ್ ಇದೆ, ತುಂಬ ದೊಡ್ಡದು ಬೆಡ್ಶೀಟು. ಅದನ್ನು ನಾನು ಆಮೇಲೆ ಅವ್ರು ಬಂದಮೇಲೆ ಕ್ಲೀನ್ ಮಾಡಿಸ್ಕೊತೀನಿ. ಮತ್ತು ಇಲ್ಲೂ ಅಷ್ಟೇ ಎಷ್ಟೊಂದು ಬಟ್ಟೆಗಳಿದೆ, ಅದೆಲ್ಲ ಒಗಿಬೇಕು. ಸೊ ಅದನ್ನೆಲ್ಲ ತೊಗೊಂಡು ಹೋಗ್ತಾಯಿದ್ದೀನಿ. ತೊಗೊಂಡು ವಾಶ್ ಮಾಡಿಬಿಟ್ರೆ ನಾಳೆ ಹಬ್ಬಕ್ಕೆ ಸರಿಯಾಗಿಬಿಡುತ್ತೆ. ನನಗೆ ಬಟ್ಟೆನೆಲ್ಲ ಇಟ್ಕೊಂಡು ಹಬ್ಬ ಎಲ್ಲ ಮಾಡೋಕ್ಕೆ ಏನು ಗೊತ್ತಾ, ಈ ಡೋರ್ನ ತೆಗಿಬೇಕಾದ್ರೆ ಈ ಬ್ಲ್ಯಾಕ್ ಕಲರ್ ಶರ್ಟು ಯಾರೋ ಮನುಷ್ಯರು ಬಂದಂಗೆ ಆಗೋಯ್ತು. ಭಯ ಆಗೋಯ್ತು ನನಗೆ. ಸಡನ್ನಾಗಿ ಯಾರಪ್ಪ ಬಂದುಬಿಟ್ರು ಅಂತ. ನಾನು ಆಚೆ ಕಡೆನೇ ಬರಲ್ಲ. ಇವತ್ತು ಇದನ್ನು ಬಟ್ಟೆ ವಾಶ್ ಮಾಡಬೇಕಲ್ಲ ಅಂತ ನೆನೆಯೋಕ್ಕೆ ಬಂದಿದ್ದೀನಿ. ನಂಗೆ ಭಯ ಆಚೆ ಕಡೆ ಎಲ್ಲ ಬರೋಕ್ಕೆ. ನನ್ನ ಹಸ್ಬೆಂಡ್ ಎದುರಿಸ್ಬಿಟ್ಟಿದ್ದಾರೆ, ಆಚೆ ಕಡೆ ಎಲ್ಲ ಬರಬೇಡಿ ನೀವು ಅಂತ. ಸರಿ. ಮತ್ತು ಇದು ಕಿಚನ್ ಏಪ್ರೋನು. ಇದನ್ನು ಹಾಕ್ಕೊಂಡು ನಾನು ಪಾತ್ರೆ ಎಲ್ಲ ವಾಶ್ ಮಾಡ್ತೀನಿ. ಬಿಕಾಸ್ ಫುಲ್ಲು ಶರ್ಟ್ಗೆಲ್ಲ ನೀರಾಗಿಬಿಡುತ್ತೆ ಅಂತ. ಇದ್ರದ್ದು ಲಿಂಕ್ ಬೇಕಂದರೆ ಇನ್ಸ್ಟಾಗ್ರಾಮಲ್ಲಿ ಹಾಕಬೇಕು, ಇನ್ನೂ ಹಾಕಿಲ್ಲ. ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀನಿ. ಅಪ್ಪ ಹೆಂಗಾಗ್ಬಿಟ್ಟಿದ್ದೀನಿ. ಫಸ್ಟು ಫ್ರೆಶ್ ಅಪ್ ಆಗಬೇಕು. ಇಷ್ಟು ಬಟ್ಟೆ ಎಲ್ಲ ವಾಶ್ ಮಾಡಿಬಿಟ್ಟು ಮನೆ ಕ್ಲೀನ್ ಮಾಡಿಬಿಟ್ಟು ಫ್ರೆಶ್ ಅಪ್ ಆಗ್ತೀನಿ. ಇದನ್ನೆಲ್ಲ ಹಂಗೆ ಇಟ್ಟಿದ್ದೀನಿ. ಇವಾಗ ಯೂಸ್ ಮಾಡಬೇಕು ಇದು ಸ್ವಲ್ಪ. ಸೊ ಅದಕ್ಕೆಲ್ಲನೂ ಅದೆಲ್ಲ ನೀಟಾಗಿ ವಾಶ್ ಎಲ್ಲ ಮಾಡಿದೆ. ಅನ್ನ ಇದೆ, ಸಾಂಬಾರಿದೆ, ಇದೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಕೆಳಗಡೆನೂ ಅಷ್ಟೇ ನೋಡಿ, ಎಲ್ಲನೂ ಕ್ಲೀನಾಗಿ ಒರೆಸಿ ಇಟ್ಕೊಂಡಿದ್ದೀನಿ. ಮನೆ ಒರೆಸ್ತಾ ಇದ್ದೆ. ಇವಾಗ ಮ್ಯಾಟ್ಸ್ಗಳೆಲ್ಲ ತೆಗೆದಿಟ್ಬಿಟ್ಟಿದ್ದೀನಿ. ಮ್ಯಾಟ್ಗಳನ್ನೆಲ್ಲ ಒಗಿಬೇಕು. ಎಲ್ಲ ಕೆಲಸ ಮುಗೀತು. ನಾಳೆ ಪೂಜೆ ಮಾಡಬೇಕು. ಮತ್ತು ನೋಡ್ಬೋದು ನೀವು, ಎಲ್ಲ ಬಟ್ಟೆನೂ ಇಟ್ಟಿದ್ದೀನಿ ಅಲ್ಲಿ ಒಗೆಯೋಕ್ಕೆ. ಇಲ್ಲಿ ಮ್ಯಾಟ್ಗಳು ಹಾಕಿದ್ದೀನಿ, ಮ್ಯಾಟ್ಗಳು ಒಗಿಬೇಕು. 2 ಬಕೆಟ್ ಬಟ್ಟೆ ಇದೆ, ಅದೆಲ್ಲ ವಾಶ್ ಮಾಡಿದ್ರೆ ಮುಗೀತು. ಬಟ್ಟೆ ಎಲ್ಲ ವಾಶ್ ಮಾಡಾದ್ಮೇಲೆ ನಾನು ಫ್ರೆಶ್ ಅಪ್ ಆಗಿ ದೇವ್ರ ಪಾತ್ರೆನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡೆ. ಅದನ್ನೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ದೇವಸ್ಥಾನಕ್ಕೆ ಹೋಗಿದ್ದು ದೇವ್ರ ಪೂಜೆ ಮಾಡಿದ್ನೆಲ್ಲ ಹಾಕ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿದ್ರೆ ಥ್ಯಾಂಕ್ ಯು ಸೋ ಮಚ್. ಬಾಯ್.